ನನ್ನ ಕವನ ಸಂಕಲನದ ಒಂದು ಕವನ ನಿಮ್ಮ ಮುಂದೆ. ಸೌಂದರ್ಯದಲ್ಲಿ ಬಳಿದ ಬಣ್ಣಗಳಲ್ಲಿ ಹೃದಯದ ಭಾವನೆಗಳನ್ನು ನೋಡಬಹುದೇ? ನಗ್ನ ಸತ್ಯ. ನಮಸ್ಕಾರ ಸ್ನೇಹಿತರೆ, ಈ ದಿನ ನನ್ನ ಕವನ ಸಂಕಲನದ ಒಂದು ಕವನ ನಿಮ್ಮ ಮುಂದೆ. ನಗ್ನ ಸತ್ಯ. ಈ ಆಧ್ಯಾತ್ಮಿಕ ಸನ್ಯಾಸಿಗಳು ಮತ್ತು ಬೇರೆ ಬೇರೆ ಸ್ವಾಮೀಜಿಗಳು ತಮ್ಮ ಸೌಂದರ್ಯವನ್ನು ತೋರಿಸ್ಕೊಳ್ಳೋಕ್ಕೆ ಪರಿತಪಿಸ್ತಾರೆ. ಆಗ ಯೋಚನೆ ಮಾಡಿದ ಈ ಕವನ ಬರೆದಿದ್ದೆ. ನೀವು ಚಿಂತಿಸಿ ನೋಡಿ. ಮುಖದ ಸೌಂದರ್ಯದಲ್ಲಿ ಬಳಿದ ಬಣ್ಣಗಳಲ್ಲಿ ಹೃದಯದ ಭಾವನೆಗಳನ್ನು ನೋಡಬಹುದೇ? ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಚಿನ್ನದ ಅಲಂಕಾರದ ದೇಹದಲ್ಲಿ ಭಕ್ತಿಯನ್ನು ಕಾಣಬಹುದೇ? ಸುಖದ ಸುಪ್ಪತ್ತಿಗೆಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ಮೆತ್ತನೆಯ ಮುತ್ತಿನ ಹಾಸಿಗೆಯಲ್ಲಿ ತೇಲುತ್ತಿರುವವರಲ್ಲಿ ವೈರಾಗ್ಯವನ್ನು ಕಾಣಬಹುದೇ? ನಾನು ನಶ್ವರವೆಂದು ಹೇಳಿ ವೇಷ ತೊಟ್ಟು ಮೋಸ ಮಾಡಿ ನಾಟಕವಾಡುವವರಲ್ಲಿ ಈಶ್ವರನನ್ನು ನೋಡಬಹುದೇ? ಇದು ನನ್ನ ಮನಸ್ಸಿನಲ್ಲಿ ಮೂಡಿದಂಥ ಒಂದು ಪ್ರಶ್ನೆ, ಒಂದೇ ಪ್ರಶ್ನೆ. ಯಾಕೆಂದರೆ ನಾವು ತುಂಬ ಜನನ ನೋಡ್ತಾ ಇರ್ತೀವಿ. ಎಲ್ಲ ಧರ್ಮಗಳಲ್ಲೂ ಕೆಲವರು ಆಧ್ಯಾತ್ಮಿಕ ಗುರುಗಳನ್ನು ಸನ್ಯಾಸಿಗಳು ಅಂದರೆ ಎಲ್ಲವನ್ನು ಸಂಸಾರವನ್ನು ಸಮಾಜವನ್ನು ತೊರೆದು ಜನರ ಏಳಿಗೆಗಾಗಿ ಆಧ್ಯಾತ್ಮಿಕ ಚಿಂತನೆಗಾಗಿ ಭಗವಂತನ ಸೇವೆಯಲ್ಲಿ ಬಡವರಲ್ಲಿ ದೀನದಲಿತರಲ್ಲಿ ಭಗವಂತನನ್ನು ಕಾಣುವ ರೀತಿಯಲ್ಲಿ ಇರುವವನನ್ನು ನಾವು ಏನು ಮಾಡ್ತೀವಿ? ಸನ್ಯಾಸಿ ಅಂತ ಕರಿತೀವಿ. ಅವನಿಗೆ ಯಾವುದೇ ನಿಬಂಧನೆಗಳಿಲ್ಲ. ಆದರೆ ಈ ಮುಖದ ಸೌಂದರ್ಯದಲ್ಲಿ ಬಳಿದ ಬಣ್ಣಗಳಲ್ಲಿ, ಮುಖ ಇರೋದು ಇಷ್ಟರಲ್ಲಿ ಏನೇನು ಸೌಂದರ್ಯ ಬಳಿದ ಬಣ್ಣಗಳಲ್ಲಿ ಕೆಲವರು ನಾಮ ಹಾಕ್ತಾರೆ, ಕೆಲವರು ಏನು ದೊಡ್ಡ ಕುಂಕುಮ ಮಾಡ್ತಾರೆ, ಕೆಲವರು ಇನ್ನೊಂದು ಹಿಂಗೋ ಬರೀತಾರೆ, ಇನ್ನೊಂದು ಏನೇನೋ ಅಲಂಕಾರ ಮಾಡ್ತಾರೆ. ನಾರ್ಮಲ್ ಮುಖ, ಅದಕ್ಕೆಲ್ಲ ಅಲಂಕಾರ ಮಾಡಿ ಒಂದೊಂದು ಮಾರ್ಕ್ ಮಾಡೋದನ್ನು ಒಂದೊಂದು ಧರ್ಮದ ಥರ ಕಾಣ್ತಾರೆ, ಒಂದೊಂದು ಜಾತಿಗೆ ಗುರುಗಳಾಗಿ ಕಾಣ್ತಾರೆ. ನಿಮ್ಮೊಂಥರ ಏನೋ ವಿಡಂಬನೆ ಅಂತಲ್ಲ, ಸತ್ಯ ಗಮನಿಸಿ ನೋಡಿ. ಇಷ್ಟೇ ಜಾಗ ಏನೇನು ಅಲಂಕಾರ ಮಾಡ್ತಾರೆ. ಮುಖದ ಸೌಂದರ್ಯದಲ್ಲಿ ಬಳಿದ ಬಣ್ಣಗಳಲ್ಲಿ ಹೃದಯದ ಭಾವನೆಗಳನ್ನು ನೋಡಬಹುದೇ? ಆ ಸೌಂದರ್ಯದಿಂದ ಹೃದಯದಿಂದ ಭಾವನೆಗಳು, ಪ್ರೀತಿಗಳು, ಸೇವೆ, ಮಮತೆ, ಕರುಣೆ, ತ್ಯಾಗ, ವೈರಾಗ್ಯಗಳು ಬರೋದಿಲ್ಲ ಇಲ್ಲಿ ಹಾಕೊಂಡ್ಬಿಟ್ರೆ. ವಿಭೂತಿ ಹಾಕ್ಕೊಂಡ್ರೆ, ದೇಹದ ಮೇಲೆ ವಿಭೂತಿಯನ್ನು ಹಾಕ್ಕೊಂಡ್ರೆ ಈ ದೇಹ ನಶ್ವರ, ಇದು ಬೂದಿ ಆಗ್ಬಿಡುತ್ತೆ ಅಂತಕ್ಕಂಥ ಮನೋಭಾವದಲ್ಲಿರಬೇಕು. ಯಾವ ರಾಗ ದ್ವೇಷಗಳು ಇರೋದಿಲ್ಲ, ಅದು ಸಿಗ್ನಿಫಿಕೆನ್ಸು. ಆ ರೀತಿ ಮುಖಕ್ಕೆ ನಾನಾ ವೇಷ ಹಾಕ್ಕೊಂಡ್ಬಿಟ್ರೆ ಹೃದಯದಲ್ಲಿ ಭಾವನೆಗಳು ನೋಡೋಕ್ಕಾಗತ್ತಾ? ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಈ ದೇಹಕ್ಕೆ ನಾನಾ ಬಣ್ಣಗಳು ಹಾಕ್ಕೊತೀವಿ. ಒಂದೊಂದು ಬಣ್ಣದ ಬಟ್ಟೆ ಹಾಕ್ಕೊಂಡು ಅವರು ಒಂದೊಂದು ಥರ ಅಂತ. ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಚಿನ್ನದ ಅಲಂಕಾರದ ದೇಹದಲ್ಲಿ ಭಕ್ತಿಯನ್ನು ಕಾಣಬಹುದೇ? ಕೆಲವರು ನೋಡಬೇಕು, ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಬಿಳಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಇನ್ಯಾವುದೋ ಬಟ್ಟೆ ಹಾಕ್ಕೊಂಡಿರ್ತಾರೆ, ಅದಕ್ಕೆ ಚಿನ್ನದ ಸರಗಳನ್ನು ಹಾಕ್ಕೊಂಡಿರ್ತಾರೆ, ಏನೇನೆಲ್ಲ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಭಕ್ತಿ ಕಾಣುತ್ತಾ? ಭಕ್ತಿ ಅಂದರೆ ಏನಿರೋದಿಲ್ಲ, ಖಾಲಿಯಾದ ಮನಸ್ಸು, ಸುಮ್ಮನೆ ಸಮಾಜದ ಕಟ್ಟಳೆಗಳಿಗೆ ಒಂದು ಧರಿಸಿದಂಥ ಒಂದು ಸಾಮಾನ್ಯ ಬಟ್ಟೆ ಅಷ್ಟೇ. ಅದೇ ನಿಜವಾದ ಭಕ್ತಿ. ಸುಖದ ಸುಪ್ಪತ್ತಿಗೆಯಲ್ಲಿ ಚಿನ್ನದ ಅಂಬಾರಿಯಲ್ಲಿ ಮೆತ್ತನೆಯ ಮತ್ತಿನ ಹಾಸಿಗೆಯಲ್ಲಿ. ಕೆಲವರು ಹೆಂಗಿರ್ತಾರೆ ನೋಡಿ. ಸುಖದ ಸುಪ್ಪತ್ತಿಗೆ ಸನ್ಯಾಸಿಗಳಿಗೆ ಆಗೋದೇ ತುಂಬ ಈಸಿ. ಸನ್ಯಾಸಿಗಳೇ ಸುಖವಾಗಿರೋದು. ಮೊದಲು ಸನ್ಯಾಸ ಅಂದರೆ ಕಷ್ಟ ಇರ್ತಾಯಿತ್ತು, ಇವಾಗ ಸನ್ಯಾಸ ಅಂದರೆ ಸುಖ ಇರುತ್ತೆ. ಅರ್ಥ ಆಗ್ತದೆ? ಯಾವ ಲಕ್ಸುರೀಸ್ ದೇ ವಿಲ್ ಎಂಜಾಯ್, ಎಲ್ಲ ಲಕ್ಸುರಿ ಇರುತ್ತೆ. ಮೆತ್ತನೆಯ ಹಾಸಿಗೆಯಲ್ಲಿ ತೇಲುತ್ತಿರೋರು ವೈರಾಗ್ಯವನ್ನು ಕಾಣಬಹುದು. ವೈರಾಗ್ಯನದು. ವೈರಾಗ್ಯ ಅಂದರೆ ಏನೂ ಬೇಡ, ನಾನು ಸಹಜವಾಗಿ ಸರಳವಾಗಿರ್ತೀನಿ, ನನಗೆ ಲಕ್ಸುರಿ ಬೇಡ. ಆ ಲಕ್ಸುರಿ ಎಷ್ಟು ಹಣವನ್ನು ಖರ್ಚು ಮಾಡ್ತೀನೋ ಆ ಹಣವನ್ನು ಈ ಭೂಮಿ ಮೇಲಿರ್ತಕ್ಕಂಥ ಬಡವರಿಗೂ ಉಪಯೋಗಿಸ್ಕೊತೀನಿ ಅಥವಾ ಸಮಾಜದ ಸೇವೆಗೂ ಉಪಯೋಗಿಸ್ತಕ್ಕಂಥ ಚಿಂತನೆ ಇರಬೇಕು. ಅದು ವೈರಾಗ್ಯ ಅಲ್ವಾ? ನಾನು ನಶ್ವರನೆಂದು ಹೇಳಿ ವೇಷ ತೊಟ್ಟು ಮೋಸ ಮಾಡಿ ನಾಟಕವಾಡುವವರಲ್ಲಿ ಈಶ್ವರನನ್ನು ನೋಡಬಹುದೇ? ಅಲ್ವಾ? ನಾನು ನಶ್ವರ ಏನು ಅಲ್ಲಪ್ಪ ಅಂತ ಹೇಳ್ತೀವಿ, ನಾನಾ ವೇಷ ಹಾಕ್ಕೊತೀವಿ, ಮೋಸ ಮಾಡ್ತೀವಿ, ಸುಳ್ಳು ಹೇಳ್ತೀವಿ,
ನಾಟಕ ಆಡ್ತೀವಿ, ಎಲ್ಲ ಮಾಡೋದ್ರಲ್ಲಿ ಈಶ್ವರ ಹೇಗೆ ಕಾಣ್ತಾನೆ, ನಶ್ವರ ಅಂತ ಹೇಳ್ತೀವಿ, ಅಲ್ಲಿ ಈಶ್ವರ ಕಾಣುವುದೇ ಇಲ್ಲ. ಇದು ಒಂದು ಸರಳವಾದ ಕವನವಾದರೂ ಕೂಡ ಒಂದು ಚಿಂತನೆ ಮಾಡಿದಾಗ ಸಮಾಜದಲ್ಲಿ ಆಗು ಹೋಗುಗಳನ್ನು, ಈ ಎಲ್ಲ ಧರ್ಮಗಳಲ್ಲಿ ನಡೆಯತಕ್ಕಂಥ ದೊಂಬರಾಟಗಳನ್ನು ನೋಡಿದಾಗ, ಮನಸ್ಸಿನಲ್ಲಿ ದ್ವಂದ್ವ ಉಂಟಾದಾಗ, ರಾತ್ರಿ ಯೋಚನೆ ಮಾಡಿದಾಗ ಏನೋ ಒಂದು ಪ್ರಶ್ನೆ ಬರುತ್ತೆ, ಇದೆಲ್ಲ ಹೇಗೆ ಸಾಧ್ಯ? ಯಾಕೆ ಇಷ್ಟೊಂದು ವ್ಯತ್ಯಾಸಗಳು? ಯಾಕೆ ಇಷ್ಟೊಂದು ರಾಗದ್ವೇಷಗಳು? ಸನ್ಯಾಸಿಗಳಲ್ಲೂ ಕೂಡ ನಾವು ರಾಗದ್ವೇಷಗಳನ್ನು ನೋಡ್ತಾ ಇದ್ದೀವಿ, ಧರ್ಮ ಗುರುಗಳಲ್ಲೂ ನಾವು ದ್ವೇಷಗಳನ್ನು ನೋಡ್ತಾ ಇದ್ದೀವಿ. ಸಂಘರ್ಷಗಳು ತುಂಬ ಜಾಸ್ತಿ ಆಗಿದೆ ಈ ಭೂಮಿ ಮೇಲೆ. ಮತ್ತು ದೇವರಂದ್ರೇನು, ಧರ್ಮ ಅಂದ್ರೇನು, ಜಾತಿ ಅಂದ್ರೇನು, ಜಾತಿಗೊಬ್ಬ ಮಠಾಧಿಪತಿಗಳಿದ್ದಾರೆ, ದೇವರಿಗೊಬ್ಬ ಒಂದು ಧರ್ಮ ಇದೆ, ಇವೆಲ್ಲ ಏನು ಅಂತ ಆಳವಾಗಿ ಯೋಚನೆ ಮಾಡಿದಾಗ ನಮಗೆ ಕೆಲಸ ಅಂದ್ಬಿಡುತ್ತೆ, ಅಯ್ಯೋ ಇದನ್ನು ಯಾವುದೂ ನಮ್ಮ ಕೈ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಮನಸ್ಸು ಮೌನಕ್ಕೆ ಜಾರುತ್ತೆ. ನಿಜವಾಗ್ಲೂ ಈ ಸೃಷ್ಟಿಯಲ್ಲಿ ಈ ಜನಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಈ ದೊಂಬರಾಟವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾವ ಧರ್ಮ ಶ್ರೇಷ್ಠ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾವ ಜಾತಿ ಶ್ರೇಷ್ಠ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇದ್ದಾಗ ಮನಸ್ಸು ಶಾಂತವಾಗುತ್ತೆ. ಅದೇ ನಿಜವಾದ ಜ್ಞಾನದ ಚಿಂತನೆ. ನನಗೇನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆರಾಮವಾಗಿ ಮನಸ್ಸನ್ನು ಒಳಗಡೆ ಕರ್ಕೊಂಡು ಹೋಗಬೇಕು. ಅಂತರ್ಮುಖಿ, ಸದಾ ಸುಖಿ. ಈ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಥ್ಯಾಂಕ್ ಯು.